ಅವರು ಡಿಲೀಟ್ ಮಾಡುವಂಥದ್ದಾಗಿರ್ಬೋದು. ಇನ್ನುಳಿದ್ರು ಸಹಿತ ಇವತ್ತು ಈ ಸರ್ಕಾರ ಸತ್ತವರನ್ನು ಮತ್ತು ಇವರ ನಿಜವಾಗಿಯೂ ಇಲ್ಲಿಯ ಮತದಾರನ ಅನ್ನುವಂಥ ಪ್ರಶ್ನೆ ಇಟ್ಟುಕೊಂಡು ಎಲೆಕ್ಷನ್ ಕಮಿಷನ್ ಇದ್ದು ಪರಿಷ್ಕರಣೆ ಮಾಡಲಿಕ್ಕೆ ಶುರು ಮಾಡಿದೆ. ಇದನ್ನು ಮೊದಲಿಂದ ವಿರೋಧ ಮಾಡ್ತಾ ಬಂದದ್ದು ಕಾಂಗ್ರೆಸ್ ಮತ್ತು ಇನ್ನುಳಿದ ವಿರೋಧ ಪಕ್ಷವು. ಈಗ ಅಂಥ 65 ಲಕ್ಷ ಮತದಾರರು ಹೊರಗೆ ಹಾಕುವಂಥದ್ದು. ಅದರಲ್ಲಿ ಒಂದು ಅಂದಾಜಿನ ಪ್ರಕಾರ 22 ಲಕ್ಷ ಮತದಾರರು ಮತಪಟ್ಟಿದ್ದಾರೆ, ಸತ್ತಿದ್ದಾರೆ ಅನ್ನುವಂಥ ಮಾತನ್ನು ಅವ್ರು ಕನ್ಫರ್ಮ್ ಮಾಡಿಕೊಂಡದ ಎಲೆಕ್ಷನ್ ಕಮಿಷನ್ನ. ಜೊತೆಗೆ 36 ಲಕ್ಷ ಮಂದಿ ಶಾಶ್ವತವಾಗಿ ವಲಸೆ ಹೋಗಿದ್ದಾರೆ, 36 ಲಕ್ಷ ಮಂದಿ ಇಲ್ಲ. ಅದರ ಜೊತೆಗೆ 7 ಲಕ್ಷ ಮತದಾರರು ಹಲವು ಕಡೆಗಳಿಂದ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಒಂದಲ್ಲ 3-4 ಕಡೆ ನೋಂದಣಿ ಮಾಡಿಸ್ಕೊಂಡಾರ. ಅದಕ್ಕೆ ಅವ್ರು ನಾವು ತೆಗೆದಿವಿ ಅಂತೇಳಿ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದ್ದಾರೆ. ಅಂದರೆ ಬೋಗಸ್ ಮತದಾರನ, ಸತ್ತವರನ್ನು ಇಂಥದ್ದು ತೆಗೆದ್ವಿ ನಾವು ಅಂತೇಳಿ ಆ ವಾದ ಮಾಡ್ತಾರೆ. ಆದರೆ ಈ ವಾದವನ್ನು ಒಪ್ತಾ ಇಲ್ಲ ನಮ್ಮ ಈ ಏನು ಇಂಡಿಯಾ ಗಠಬಂಧನ ಆಗಿರ್ಬೋದು ಅಥವಾ ನಮ್ಮ ಕಾಂಗ್ರೆಸ್ ಆಗಿರ್ಬೋದು, ಇವರು ಒಪ್ತಾ ಇಲ್ಲ. ಇಲ್ಲೇ ಈ ಬೋಗಸ್ ನೆಲಗಟ್ಟಿನಲ್ಲೇ ಇದ್ದಂಥ ಅನೇಕ ಜನರನ್ನು ಮತದಾರನ ಹೊರ ಹಾಕುವಂಥ ಕೆಲಸ ಮಾಡಿ ಅದರಿಂದ ಪ್ರತಿ ಕ್ಷೇತ್ರಕ್ಕೂ 25,000 ಮತಗಳು ಹೇರಾಪೇರಿ ಆದ್ರೆ ಇಲ್ಲೇ ಈ ಸಲ ಗೆಲ್ಲುವಂತಹ ಈ ಒಂದು ಇಂಡಿಯಾ ಗಠಬಂಧನಕ್ಕೆ ದೊಡ್ಡ ಹೊಡೆತ ಬೀಳ್ತದೆ. ಇದು ತಪ್ಪದ, ಈಗ ಮಾಡೋ ಅವಶ್ಯಕತೆ ಇರಲಿಲ್ಲ, ಇದು ಮಾಡೋದು ಬೇರೆ ಪ್ಲಾಟ್ಫಾರ್ಮ್ ಅದ, ಎಲೆಕ್ಷನ್ ಕಮಿಷನ್ ಅಲ್ಲ, ಇದು ಕೆಲಸ ಅಲ್ಲಿದು ಅಂತನ್ನುವಂಥ ಮಾತನ್ನು. ಅದೇ ಕಾರಣಕ್ಕೆ ಸತ್ತವ್ರ ಬಗ್ಗೆ ಅದು ಡಿಲೀಟ್ ಆಗೋದ್ರೆ ಅಡ್ಡಿ ಇಲ್ಲ. ಇನ್ನುಳಿದವ್ರ ಬಗ್ಗೆ ಅಲ್ಲಿ ಅವರೆಲ್ಲ ಆಧಾರ್ ಕಾರ್ಡ್ ಇದ್ದು, ಪ್ಯಾನ್ ಕಾರ್ಡ್ ಇದ್ದು, ಮತ್ತು ಅದೇ ಕಾಲಕ್ಕೆ ಆಧಾರ್ ಕಾರ್ಡ್